ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಈಗ ತಾನೇ ವ್ಲಾಗ್ನ ಎಂಡ್ ಮಾಡಿ ತಿರ್ಗಿ ಇನ್ನೊಂದು ವ್ಲಾಗ್ನ ಶುರು ಮಾಡ್ತಾ ಇರೋದು. ಸೊ ಗೈಸ್, ಈಗ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ವಿ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ನೋಡಿ ನಮ್ಮ ಈ ಥರ ರೆಡಿ ಆಗುತ್ತೆ, ನಾನು ರೆಡಿ ಆಗಿದ್ದೀನಿ. ಬನ್ನಿ ಹೋಗೋಣ ಟ್ರಿಪ್ಪಿಗೆ. ಎಲ್ಲಿಗೆ ಹೋಗಿ ಖುಷಿ ಬೇರೆ ಕಡೆ ಚಿಕ್ಕಮಂಗ್ಳೂರು ಟ್ರಿಪ್ ಹಾಕಿದ್ದು, ಅದು ಅರ್ಧ ಐತೆ, ಪೋಸ್ಟ್ ಬಂದ್ ಆಗೈತೆ. ಈಗ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಒಳಗೆ ಹೋಗೋದಿದೆ, ಹುಡುಗಿ ಹಿಂಗೆ ಮಾತಾಡ್ತಲ್ಲ ಮೊಬೈಲ್ ಹಿಡ್ಕೊಂಡು ಅನ್ಕೋತಾರೆ. ಬನ್ನಿ ಈಗ ಹೋಗೋಣ. ನಮ್ಮ ಅಜ್ಜಿಯನ್ನೆಲ್ಲ ಕರ್ಕೊಂಡು ಈಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಬನ್ನಿ ಹೋಗೋಣ ಟ್ರೈನಲ್ಲಿ. ಇದರಿಂದ ಬೆಂಗಳೂರು ಟ್ರಿಪ್. ಸೊ ಗೈಸ್, ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ರೈಲ್ವೆ ಸ್ಟೇಷನ್ಗೆ ಬಂದು ತುಮಕೂರು ರೈಲ್ವೆ ಸ್ಟೇಷನ್ಗೆ. ಟ್ರೈನು ನಾವು ಇಲ್ಲಿಂದ ತುಮಕೂರಿಂದ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ತುಮಕೂರು ರೈಲ್ವೆ ಸ್ಟೇಷನಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅಕ್ಕ ಇಷ್ಟು ಜನನೂ ಇದ್ದೋ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು, ನಮ್ಮ ಅಜ್ಜಿ, ನಾನು, ನಮ್ಮ ಅಕ್ಕ ಇಷ್ಟು ಜನ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೋ. ನಾವು ಟ್ರೈನು ಯಾವ ಟ್ರೈನು ಅಂತ ಗೊತ್ತಾಗಲ್ಲ, ಟೈಮಿಂಗ್ಸ್ ಇದ್ದರೆ ಗೊತ್ತಾಗುತ್ತೆ. ಒಂದು ಟ್ರೈನ್ ಹತ್ತಿ ಇಳಿದು ತಿರ್ಗಾ ಹೋಗಿ ಟ್ರೈನ್ ಯಾವುದು ಅಂತ ಹೋಗಿ ಕುತ್ಕೊಂಡಿದ್ದು. ಈಗ ಟ್ರೈನ್ ಒಳಕ್ಕೆ ಹೋಗ್ತಾ ಇದ್ದಂಗೆ ನಮ್ಮಮ್ಮ ಚಿರುಮುರಿ ಕೊಡಿಸ್ತು. ನಾನು ನಮ್ಮ ಅಕ್ಕ ಇಬ್ಬರೂ ಚಿರುಮುರಿ ತಿಂತಾಯಿದ್ದೋ. ನೋಡ್ತಾ ಇರ್ಬೋದು, ಟ್ರೈನಲ್ಲಿ ಹೋಗ್ತಾ ಪೂರ್ತಿ ನಮ್ಮ ಅಜ್ಜಿ ಅದೇ ತೂಗುಡಿಸ್ತಾ ಇತ್ತು. ನಮ್ಮ ಅಜ್ಜಿ ನಿದ್ದೆ. ನಮ್ಮ ಅಮ್ಮ ಹಂಗೆ ನಿದ್ದೆ ಮಾಡಲ್ಲ ಅಷ್ಟೊಂದು. ನೋಡ್ತಾ ಇರ್ಬೋದು, ಅದೇ ಮನಿಕೊಂಡೈತೆ. ಸೊ ಗೈಸ್, ನೋಡ್ತಾ ಇರ್ಬೋದು, ಈಗ ನಾವು ಡೈರೆಕ್ಟು ಬೆಂಗಳೂರಿಗೆ ಹೋಗಬೇಕಿತ್ತು. ಬೆಂಗಳೂರಿಗೆ ಹೋಗಿ ಇನ್ನೂ ಬೆಂಗಳೂರಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡಿ ಮುಂದೆ ವ್ಲಾಗು. ನೋಡ್ತಾ ಇರ್ಬೋದು, ಈಗ ನಾವು ಬೆಂಗಳೂರಿಗೆ ರೀಚ್ ಆದೋ. ಬೆಂಗಳೂರಲ್ಲಿ ತುಮಕೂರಿಂದ ನಾವು ಸೀದಾ ಯಶವಂತಪುರಕ್ಕೆ ಹೋದೋ. ಬೆಂಗಳೂರು ಯಶವಂತಪುರದಿಂದ ಅಲ್ಲಿಂದ ಮೆಟ್ರೋದಲ್ಲಿ ಹೋದೋ. ಮೆಟ್ರೋದಿಂದ ಎಲ್ಲಿಗೆ ಯಾವ ಪ್ಲೇಸ್ಗೆ ಹೋದೋ ಅಂತ ನೋಡಿ ನೀವು ಮುಂದೆ ವ್ಲಾಗ್ನ ನೋಡ್ತಾ ಇರ್ಬೋದು. ನೀವು ಬೆಂಗಳೂರಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಅಣ್ಣಂಗೋಸ್ಕರ ಕಾಯ್ತಾ ಇದ್ದಿದ್ದು. ಈಗ ನೋಡ್ತಾ ಇರ್ಬೋದು, ಮೆಟ್ರೋ ಸ್ಟೇಷನಲ್ಲಿ ಕೂತಿದ್ದೀವಿ ಮೆಟ್ರೋಗೋಸ್ಕರ ಕಾಯ್ಕೊಂಡು. ಸೊ ಗೈಸ್, ನೋಡ್ತಾ ಇರ್ಬೋದು, ಈಗ ಮೆಟ್ರೋದಲ್ಲಿ ನಾವು ಯಶವಂತಪುರದಲ್ಲಿ ಹತ್ತಿದ ಮೆಟ್ರೋ ಒಂದೇ ಸ್ಟಾಪು ನಾವು ಇಳ್ದೋ. ಈಗ ನೋಡ್ತಾ ಇರ್ಬೋದು, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ, ನಾವು ಬೆಂಗಳೂರಲ್ಲಿರೋಂಥ ಇಸ್ಕಾನ್ ಟೆಂಪಲ್ಗೆ ನಾವು ಹೋಗ್ತಾ ಇರೋವಂಥದ್ದು. ಯಾರ್ಯಾರೆಲ್ಲ ಇಸ್ಕಾನ್ ಟೆಂಪಲ್ ನೋಡಿದ್ದೀರಾ ಕಮೆಂಟ್ ಮಾಡಿ. ನಾನು ಇವತ್ತೇ ನೋಡಿದ್ದು ಇಸ್ಕಾನ್ ಟೆಂಪಲ್ನ, ಯಾವತ್ತೂ ನೋಡಿರಲಿಲ್ಲ. ಬೆಂಗಳೂರಿಂದ ಇಲ್ಲಿಂದ ನಾವು ಅಲ್ಲೇ 3:30 ಟ್ರೈನ್ ಹತ್ತಿ ಅಲ್ಲೇ 4:30-5 ಗಂಟೆಗೆ ಅಲ್ಲೇ ಯಶವಂತಪುರದಲ್ಲಿದ್ದೋ. ಅಲ್ಲಿಂದ ಸೀದಾ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದಂಥದ್ದು. ನೋಡ್ತಾ ಇರಿ ಮುಂದೆ ವ್ಲಾಗ್ನ. ಇಸ್ಕಾನ್ ಟೆಂಪಲ್ ಯಾವ್ಯಾವ ರೀತಿ ವ್ಲಾಗ್ಸ್ ಮಾಡದೇ ಇದ್ರೂ ತೋರಿಸಿದ್ದೀನಿ, ಯಾವ್ಯಾವ ರೀತಿ ಇದೆ ಇಸ್ಕಾನ್ ಟೆಂಪಲಲ್ಲಿ ಅಂತ. ವ್ಲಾಗ್ಸ್ ಒಳಗಡೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಥರದ ವೀಡಿಯೋಸ್ ಅಲೋ ಇರಲ್ಲ. ಆದ್ರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಫುಲ್ಲು ಬಿಸಿಲಿತ್ತು. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗೈತೆ ಅಂತ, ಗಿಡಗಳ್ನೆಲ್ಲ ನೋಡಿ. ಅಲ್ಲೆಲ್ಲ ಒಂಥರ ಕಲ್ಯಾಣಿ ಥರನೂ ಇತ್ತು, ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು. ತೋರಿಸ್ತೀನಿ ಮುಂದೆ ಪೂರ್ತಿ ಇಸ್ಕಾನ್ ಟೆಂಪಲ್ ವ್ಲಾಗ್ನ. 2 ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಯಾವುದೇ ಥರದ ವ್ಲಾಗ್ಸ್ ಮಾಡೋಕ್ಕೆ ಬಿಡಲಿಲ್ಲ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಯಾವುದೇ ಥರದ ವ್ಲಾಗ್ಸು ವೀಡಿಯೋಸು ಯಾವುದೂ ಮಾಡೋಂಗಿರಲಿಲ್ಲ. ಸೊ ಗೈಸ್, ಈಗ ನೋಡ್ತಾ ಇರ್ಬೋದು, ನಾವು ಇಸ್ಕಾನ್ ಟೆಂಪಲ್ಗೆ ಬಂದೋ. ಶ್ರೀ ಕೃಷ್ಣ ಮಂದಿರ ಅಂತನೇನೋ ಐತಲ್ಲಿ, ಅಲ್ಲಿಗೆ ಹೋದೋ ನಾವು. ನೋಡ್ತಾ ಇರ್ಬೋದು. ಸೊ ನೋಡಿ ಗೈಸ್, ವ್ಲಾಗ್ ಮಾಡ್ದಲೇ ಇದ್ರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಅಲ್ಲಿ ಯಾವುದೇ ಥರದ ವ್ಲಾಗ್ಸ್ ಏನು ಮಾಡಬೇಡಿ ಅಂದ್ರೂ ಮೊಬೈಲ್ನ ಮರೆಯಲ್ಲಿ ಇಟ್ಕೊಂಡು ವೀಡಿಯೋಸ್ನ ಮಾಡಿದ್ದೀನಿ, ನಿಮಗೂ ತೋರಿಸ್ಬೇಕು ಅಂತ. ನೋಡ್ತಾ ಇರ್ಬೋದು, ದೇವ್ರನ್ನ ನೀವು ಎಲ್ಲರೂ ಇಲ್ಲೇ ನೋಡ್ಕೊಳ್ಳಿ. ಮುಂದೆ ಯಾವ್ಯಾವ ಪ್ಲೇಸ್ಗೆ ಹೋದೋ, ಹೆಂಗೆ ಹೋದೋ, ಯಾವಂತ್ರಲ್ಲಿ ಹೋದೋ ಅಂತ ಮುಂದೆ ತೋರಿಸ್ತೀನಿ ನೋಡಿ ನೀವು. ನನ್ನ ಮೊಬೈಲ್ದು ಏನಿದು ಅಂತ ಗೊತ್ತಿರ್ಬೋದು ನಿಮಗೆ. ಸ್ಟೋರೇಜ್ ಫುಲ್ ಅಂತ ಬಂದೇ ಬರುತ್ತೆ. ಆದ್ರೂ ಸ್ಟೋರೇಜ್ ಫುಲ್ ಆದ್ರೂ ಕ್ಲಿಯರ್ ಮಾಡಿಕೊಂಡು ವ್ಲಾಗ್ಸ್ನ ಮಾಡಿದ್ದೀನಿ. ಸೊ ಈಗ ನೋಡಿ ಗೈಸ್, ನಮ್ಮಮ್ಮ ಇಲ್ಲಿ ಹೋಗ್ತೈತೆ. ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡಿರೋದು, ಜಾಸ್ತಿ ಕ್ಲಿಪ್ಪಿಂಗ್ಸ್ ನಾನೇನು ತಗೊಂಡಿಲ್ಲ. ಸೊ ನೋಡಿ ಗೈಸ್, ಇದನ್ನೇ ನಾನು ಹೇಳಿದ್ದು ಕಲ್ಯಾಣಿ ರೀತಿಲಿ ಐತೆ ಅಂತ. ಯಾವುದೇ ದೇವಸ್ಥಾನದಲ್ಲಿ ಹೋದ್ರೂ ಕಲ್ಯಾಣಿ ರೀತಿ ಇದ್ದೇ ಇರುತ್ತೆ ನೋಡಿ. ಇದೇ ಕಲ್ಯಾಣಿ ನೋಡಿ, ಬ್ಲೂ ಕಲರಲ್ಲಿ ಎಷ್ಟು ಸಖತ್ತಾಗೈತೆ ಅಂತ. ನಾವು ಒಂದು ಕಡೆ ಇದರಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡು, ಆದರೆ ಆಗಲಿಲ್ಲ ನೋಡಿ. ಫುಲ್ ಬೆಂಗಳೂರು ಇಸ್ಕಾನ್ ಟೆಂಪಲ್ ಗ್ರೀನರಿ ಯಾವ ಥರ ಇದೆ ಅಂತ. ಸೊ ನೋಡಿ ಗೈಸ್, ಈಗ ನಮ್ಮಮ್ಮ ನಿನ್ನನ್ನೇ ತೋರಿಸ್ಕೊಬೇಡ, ನಮ್ಮ ಎಲ್ಲರನ್ನೂ ವೀಡಿಯೋ ಮಾಡ್ಕೊತ ಹೇಳ್ತಿತ್ತು.
ಸೊ ಗೈಸ್ ಅಲ್ಲಿಂದ ಸೀದಾ ನಾವು ಹೋಗಿದ್ದು ಪ್ರಸಾದ ಕೊಡ್ತಾರಂತೆ. ಅಲ್ಲಿ ಯಾವ ಪ್ರಸಾದ ಕೊಟ್ಟರು ಅಂತಂದರೆ ಖಾರ ಪೊಂಗಲ್ನ ಕೊಟ್ಟರು. ಸಖತ್ತಾಗಿತ್ತು. ಯಾವುದೇ ದೇವಸ್ಥಾನದಲ್ಲಿ ಹೋದ್ರೂ ಮೊಸರನ್ನ ಖಾರ ಪೊಂಗಲು ಇದನ್ನೇ ಕೊಡ್ತಿದ್ರು. ಚೆನ್ನಾಗಿತ್ತು ಖಾರ ಪೊಂಗಲು. ನೋಡ್ತಾ ಇರ್ಬೋದು ನೀವು ಅಲ್ಲಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗೈತೆ ಅಂತ. ಫುಲ್ ಸ್ಪೇಷಿಯಸ್ ಆಗಿ ಚೆನ್ನಾಗೈತೆ ನೋಡ್ಬೋದು ಗೈಸ್. ಈಗ ನಾವು ಪ್ರಸಾದ ತಿಂತಾಯಿದ್ದೀವಿ ಪೊಂಗಲ್ನ, ಖಾರ ಪೊಂಗಲು. ತಿರ್ಗಾ ನಾವು ಬೆಂಗಳೂರಿನ ಕೆಫೆಗೆ ಹೋದೋ. ಅಲ್ಲಿ ಕೆಫೆಲಿ ಕಾಫಿ ಕುಡ್ಕೊಂಡು ಸೀದಾ ನಾವು ಬಂದಿದ್ದು ಬೆಂಗಳೂರಿಂದ ಬಸ್ ಹತ್ಕೊಂಡು ನಾವು ಸೀದಾ ಬಂದಿದ್ದು ತಿರುಪತಿಗೆ. ನಾವು ಹೋಗಿದ್ದು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ. ಅಲ್ಲಿ ನಾವು ಹೋಗಿ ಟೋಕನ್ನೆಲ್ಲ ಇಸ್ಕೊಂಡು, ನಮಗೆ ಇವತ್ತು ಟೋಕನ್ ಇಸ್ಕೊಂಡ್ರೆ ನಾಳೆ ನೈಟ್ ನಮಗೆ ದರ್ಶನ ಇದ್ದಿದ್ದು, ನಾಳೆ ನೈಟ್ 9 ಗಂಟೆಗೆ. ಆದರೆ ಎಲ್ಲ ಎಕ್ಸ್ಚೇಂಜ್ ಆಯಿತು. ನಾವು ಇವತ್ತು ದರ್ಶನ ಮಾಡಬೇಕು, ಹೋಗಿದ್ದ ದಿವಸ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಆದರೆ ಅದಾಗಲಿಲ್ಲ. ದರ್ಶನ ಮಾಡಾದಮೇಲೆ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವು ಅವನ್ನೆಲ್ಲ ಇವತ್ತೇ ಮುಗಿಸಿ ನಾಳೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದಂಥದ್ದು. ಸೊ ಗೈಸ್ ಈಗ ನೋಡ್ತಾ ಇರ್ಬೋದು ನಾವು ನಾವು ಕಾಳಹಸ್ತಿಲಿದ್ದೀವಿ. ಕಾಳಹಸ್ತಿಗೆ ಹೋಗಿ ಅಲ್ಲೂ ಯಾವ ಥರ ವೀಡಿಯೋಸ್ ಮಾಡೋ ಅಲೋ ಇರಲಿಲ್ಲ. ಈಗ ನಾವು ಕಾಳಹಸ್ತಿಯಿಂದ ಮಂಗಾಪುರಕ್ಕೆ ಹೋಗ್ತಾ ಇದ್ದೀವಿ. ಮಂಗಾಪುರದಲ್ಲಿ ಕಾಳಹಸ್ತಿಲಿ ಪದ್ಮಾವತಿ ದೇವಸ್ಥಾನಕ್ಕೆ ನಾವು ಹೋಗಿದ್ದಂಥದ್ದು. ನೋಡ್ತಾ ಇರ್ಬೋದು ಆಟೋದವ್ರು ಯಾರೋ ಒಳ್ಳೆಯವರು ಅನಿಸುತ್ತೆ. ನಮಗೆಲ್ಲ ಏನೇನೋ ಬಾತ್ಕೋಳಿ ಅದು ಇದು ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋದರು. ಸೊ ಗೈಸ್ ಇವಾಗ ನೋಡ್ತಾ ಇರ್ಬೋದು ನೀವು, ನಾವು ಮಂಗಾಪುರದಲ್ಲಿ ಈ ಥರ ಕಲ್ಯಾಣಿ ಇತ್ತು, ಅಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡು. ಆದರೆ ನಾವು ಜಾಸ್ತಿ ಬಟ್ಟೆ ತಗೊಂಡೋಗಿರಲಿಲ್ಲ, ಅದಕ್ಕೋಸ್ಕರ ಅಲ್ಲೇ ಸುಮ್ಮನೆ ಆಟ ಆಡ್ದೋ. ಸೊ ಗೈಸ್ ನೀವು ಕೂತಿರೋದು ನಾವು ಗೋವಿಂದರಾಜಪಟ್ಟಣಕ್ಕೆ ಹೋಗಿದ್ದು. ಗೋವಿಂದರಾಜಪಟ್ಟಣದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ತಿರ್ಗಾ ಇದನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆ 4:15ಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ಬೆಟ್ಟಕ್ಕೆ ಹತ್ತಕ್ಕೆ ಅಂತ ಹೋದೋ. ನೋಡ್ತಾ ಇರ್ಬೋದು ತಿರುಪತಿ ಎಂಟ್ರೆನ್ಸ್ ಯಾವ ರೀತಿಯಾಗಿದೆ ಅಂತ. ನಾವು ಬೆಟ್ಟಕ್ಕೆ ಹತ್ತಕ್ಕೆ ಹೋದ. ನಾವು ಮೊಬೈಲೆಲ್ಲ ಅಲ್ಲೇ ಇಸ್ಕೊಂತಾರೆ ಅಂತ ಹೇಳಿತ್ತು ನಮ್ಮ ಅಮ್ಮ. ಆದರೆ ಮೊಬೈಲ್ನಲ್ಲಿ ಯಾರು ಏನು ಇಸ್ಕೊಂಡ್ಲೇ ಇಲ್ಲ. ಮೊಬೈಲ್ ಇಸ್ಕೊಂತಾರೆ ಅಂತ ಚಾರ್ಜರ್ ಹಾಕೇ ಇರಲಿಲ್ಲ. ಮೊಬೈಲ್ ಇಸ್ಕೊಂತಾರೆ ಇನ್ನೇನು ಚಾರ್ಜ್ ಹಾಕೋದು ಬಿಡು ಅಂತ ಸುಮ್ಮನಾಗಿತ್ತು. ಅಲ್ಲಿ ಹೋದೆ ಯಾವ ಮೊಬೈಲು ಇಸ್ಕೊಂಡಿಲ್ಲ, ಏನೂ ಇಸ್ಕೊಂಡಿಲ್ಲ. ಎಡವಟ್ಟು ಮಾಡ್ತು ನಮ್ಮ ಅಮ್ಮ. ಈಗ ನೋಡ್ತಾ ಇರ್ಬೋದು ನಾವು ಬೆಟ್ಟ ಹತ್ತಬೇಕು. ಎಷ್ಟು ಗೈಸ್ 3550 ಮೆಟ್ಟನ್ನ. ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಸುಸ್ತಾಗಿದ್ದೀವಿ ಅಂತ. 3,500 ಮೆಟ್ಲನ್ನ ಹತ್ಕೊ ಬಂದಿದ್ದಂಥದ್ದು. ನಾವು ಯಾವುದೇ ತರಹ ಬಸ್ಸಲ್ಲಿ ಏನು ಹೋಗಿರಲಿಲ್ಲ. ಕೆಳಗಡೆಯಿಂದನೂ 3,500 ಮೆಟ್ಲನ್ನ ಹತ್ಕೊಂಡು ಹೋಗಿದ್ದಂಥದ್ದು. ಎಲ್ಲರೂ ಕೂತಿದ್ದೋ. ರೂಮ್ ಮಾಡೋಕ್ಕೆ ಹೋಗಿದ್ದದೇನು ಯೂಸ್ ಆಗಲಿಲ್ಲ. ನಾವು ಬೇರೆ ಇನ್ನೊಂದು ಪಕ್ಕದಲ್ಲಿ ರೂಮ್ ಇತ್ತು, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಈ ಥರ ರೆಡಿ ಆದೋ. ಸೀರೆ ಉಟ್ಕೊಂಡು ರೆಡಿ ಆಗ್ತಿದ್ದಂಗೆ ನಾವು ಮುಕ್ಕುಟ್ ಶೇಪೇ ಚೇಂಜ್ ಮಾಡಿಬಿಟ್ರು. ಬಾಕಲ್ಲಿ ನಿಂತ್ಕೊಂಡು ತಿರುಪತಿ ನಾಮನ ಇಕ್ಕಿ. ನೋಡ್ತಾ ಇರ್ಬೋದು ನೀವು ನಮ್ಮ ಅಮ್ಮ ಎಲ್ಲರೂ ತಿರುಪತಿ ನಾಮ ಇಕ್ಸ್ಕೊಂಡು ತಿರುಪತಿ ದರ್ಶನಕ್ಕೆ ಹೋದೋ. ಇದು ಊಟದ ಹಾಲಲ್ಲಿ ಈ ಥರ ಒಂದು ಚಿತ್ರಾನ್ನ ಬಿಡಿಸೋರೆ. ನೀವು ಯಾರಾದರೂ ಹೋದರೆ ನೋಡ್ಕೊಬನ್ನಿ. ಈ ಥರ ಒಂದು ದೊಡ್ಡದಾಗಿ ಚಿತ್ರಾನ್ನ ಬಿಡಿಸೋರೆ. ಸೊ ನೋಡಿ ಗೈಸ್ ಈಗ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮುಗಿಸ್ಕೊಂಡು ಈಚೆಗೆ ಬಂದು. ಒಳಗಡೆನೂ ಯಾವುದೇ ಥರ ಫೋನ್ ಅಲೋ ಇರಲಿಲ್ಲ. ಫೋನ್ನ ಹೊರಗಡೆನೇ ಕೊಟ್ಟೋಗಿದ್ದೆ. ಇದು ಮನೆಗೆ ಬಂದಾದಮೇಲೆ ಬಸವನ ಜಯಂತಿ ಸಹ ನಾವು ಮನೆಗೆ ಬಂದಿದ್ದು. ಆವಾಗ ಆಂಜನೇಯನ ಓಡಿಸಿದ್ರು ಬಸವನ ಜಯಂತಿ ಪ್ರಯುಕ್ತ. ಇಷ್ಟೇ ಗೈಸ್ ಇವತ್ತಿನ ಡೇ ವ್ಲಾಗ್ ನಿಮ್ಗೊಂದು ಚೆನ್ನಾಗಿ ಇಷ್ಟ ಆಗಿದೆ.